ಕಾಯ ವಾಚ ಮನಸ ಅಂತೇಳಿ. ಕಾಯ ಅಂದರೆ ಶಾರೀರಿಕವಾಗಿ ಶುದ್ಧಿ. ಶಾರೀರಿಕವಾಗಿ ಶುದ್ಧಿ ಹೇಗಾಗ್ತಿಲ್ಲ ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಅನೇನ ಮಂಡಲ ದರ್ಶನ ವಿಧಿ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ. ಇನ್ನೇನಪ್ಪ ಅಂದರೆ ಬೆಳಗ್ಗೆ ಎದ್ದು ಒಂದೊಂದ್ಸತಿ 7 ಗಂಟೆ ಆಗ್ಬಿಡ್ತೀವಿ ಹಾಸಿಗೆಯಿಂದ. ಇದರಿಂದ ಏನಾಗ್ತದೆ, ಬೆಳಗ್ಗೆ ಸ್ನಾನವನ್ನು ಮಾಡೋದಕ್ಕಾಗೋದಿಲ್ಲ. ಅರ್ಜೆಂಟಾಗಿ ಮುಖ ತಕ್ಕೊಂಡು ಒಂಚೂರು ಮೇಕಪ್ ಮಾಡ್ಕೊಂಡು ಕಾಲೇಜಿಗೆ ಹೋಗೋದಾಗ್ತದೆ. ಇದರಿಂದ ಏನಾಗ್ತದೆ, ಶರೀರ ಆಗುವಂಥ ಕುಲ್ಮಶವಾಗುತ್ತೆ. ಸಂಜೆ ಬಂದು ಸ್ನಾನ ಮಾಡೋದಾಗ್ತದೆ. ಅಥವಾ ಕೆಲವೊಂದ್ಸತಿ ದೇವರಿಗೆ ಕೈ ಮುಗಿಯೋಕ್ಕೂ ಆಗೋದಿಲ್ಲ. ಇದರಿಂದ ಏನಾಗ್ತದೆ, ಶರೀರ ಆಗುವಂಥ ಕುಲ್ಮಶವಾಗ್ತದೆ. ಆನಂತರವಾಗಿ ವಾಚ ಅಂದರೆ ಒಳ್ಳೆಯ ಮಾತನ್ನು ಆಡಬೇಕು. ಆ ಸಿಟ್ಟು ಬಂದಾಗ ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳಿಂದ ಬೈತೇವೆ. ಇದರಿಂದ ಏನಾಗ್ತದೆ, ನಮ್ಮ ಬಾಯಿಯ ಮಾತು ಅಶುದ್ಧಿ ಆಗ್ತದೆ. ನಂತರವಾಗಿ ಮನಸ್ಸು ಅಂದರೆ ಪೂಜೆ ಕುಳಿತಾಗ ನಮ್ಮ ಮನಸ್ಸಲ್ಲೂ ಕೂಡ ಭಗವಂತನ ಬಗ್ಗೆ ಕೇಂದ್ರೀಕೃತ ಆಗಿರ್ಬೋದು. ಅದು ನಮ್ಮ ಮನಸ್ಸು ಏನಪ್ಪ ಅಂದರೆ ಒಂದು ಕ್ಷಣ ಇಲ್ಲಿ ಭದ್ರ ಮಂತ್ರ ಹೇಳುತ್ತೆ ಇನ್ನೊಂದು ಕ್ಷಣ ಮನೆ ಕಡೆ ಇರ್ತಾಯಿತ್ತು ಅಲ್ಲಿ ಮೊಬೈಲಲ್ಲಿ ಅಥವಾ ಬೇರೆ ಏನೇನೋ ಯೋಚನೆಗಳು ಬರ್ತದೆ ಮನಸ್ಸಲ್ಲಿ ಕೂಡ. ಇಷ್ಟೇ ನಾವು ಇಷ್ಟೊಂದಿನ ಕೂಡಬೇಕು ಅಂತಿದ್ದು ಮನಸ್ಸು ಹಿಡಿದಿಟ್ಕೊಳ್ಬೋದು ಕಷ್ಟ ಆಗ್ತದೆ. ಆದ್ದರಿಂದ ಆ ಎಲ್ಲ ರೀತಿಯಾದ ಕಷ್ಟಗಳಿಗೆ ಏನಪ್ಪ ಅಂದರೆ ನಾವು ತಪ್ಪು ದಂಡವನ್ನು ಇಡಬೇಕು. ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಿಲ್ಲ. ವಿಶೇಷವಾಗಿ ಏನಪ್ಪ ಅಂದರೆ 3 ತಪ್ಪಿಗೆ 3 ಆಕಳು ದಾನ. ನಾನು ಮೊದಲಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ನನಗೆ ಸ್ವಲ್ಪ ದಿವಸದಿಂದ ಈಗ ನಾಗದೋಷದ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು. ನಾನು ಬಂದು ಭಟ್ರ ಹತ್ರ, ಊರು ನಮ್ಮೂರು ಚಂದ್ರಗುತ್ತಿ ಹತ್ರ, ಚಂದ್ರಗುತ್ತಿ ವೀಣಾ ಅಂತ ನಾನು ಭಟ್ರ ಹತ್ರ ಬಂದು ಕೇಳಿದಾಗ ಅವರು ಕವಡೆ ಹಾಕಿ ಹೇಳಿದ್ರು, ಇಲ್ಲ ನಾಗಶಾಂತಿ ಮಾಡಿಸ್ಬೇಕು, ಸರ್ಪಕ್ಕೆ ತೊಂದರೆ ಆಗಿದೆ ಅಂತ. ಸೊ ಹಂಗಾಗಿ ನಾನಿಲ್ಲಿ ದೇವಸ್ಥಾನ ಪೂಜೆ ಮಾಡಿಸಕ್ ಬಂದಿದ್ದೀನಿ. ಹಾಗಂತ ದೇವ್ರ ಹತ್ರ ಬಂದಾಗ ಪ್ರಸಾದ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಪೂಜೆ ಕೂಡ ಮಾಡ್ಕೊಡ್ತಾರೆ. ಕಡಿಮೆ ದುಡ್ಡಿಗೆ ಎಲ್ಲ ಅವರೇ ಎಲ್ಲ ನನಗೆ ಮಾಡ್ಕೊಟ್ಟು ಚೆನ್ನಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಎಲ್ರಿಗೂ ಏನಾದ್ರೂ ತೊಂದರೆ ಇದ್ರೆ ಅವ್ರ ಹತ್ರ ಬಂದು ಕೇಳಿ, ಚೆನ್ನಾಗಿದೆ ದೇವಸ್ಥಾನ. ಇಲ್ಲ, ನಾನು ಇಲ್ಲೇ ಇರೋದ್ರಿಂದ ಬರ್ತೀನಿ, ಯಾವಾಗ್ಲೂ ಬರ್ತೀನಿ ಇಲ್ಲೆಲ್ಲ ಪೂಜೆಗೆ, ಡೈಲಿ ಪೂಜೆಗೆ ಬರ್ತೀನಿ. ಏನು? ಹಾ ಹೌದು. ಹಂಗಾಗಿ ಇಲ್ಲಿ ಬಂದು ನನಗೂ ಗೊತ್ತಿತ್ತು ಮೊದ್ಲಿಂದನೂ ಇಲ್ಲಿ, ಹಂಗಾಗಿ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಎಲ್ಲ ನನಗೆ ಅನ್ಸೋ ಪ್ರಕಾರ ನಾನು ಇಲ್ಲಿ ಬಂದು ಕೇಳಿದಾದ್ಮೇಲೂ ನನಗೆ ಅದು ಗೊತ್ತಾಗಿದೆ. ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಿದ್ದು ನನಗೆ ಅರಿವಿಗೆ ಬಂದಿದೆ. ನನಗೆ ನಮ್ ಸ್ವಂತ ಊರು ಸಾಗರ, ಉಡುಪಿ ನಮ್ ಸ್ವಂತ ಊರು. ಸಾಗರದ ಇಲ್ಲಿ ಕೆಲಸ ಮಾಡ್ತೀವಿ, ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ ಮೈಸೂರು ಕಪ್ಪೆಯಲ್ಲಿ. ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸ್ಟಾರ್ಟಿಂಗ್ ಇಂದ ಬರ್ತಾ ಇದ್ದೀವಿ, ನಾವು ಬರ್ತಾ ಇದ್ದೀವಿ. ಸುಧೀರ್ ಅಂತ ನನ್ನ ಹೆಸರು. ಈ ಭಟ್ರು ದೇವಸ್ಥಾನ ಮೊದಲಿನ ಭಟ್ರು ಯಾವಾಗ ಬರ್ತಾರೆ ಅವಾಗ ದೇವಸ್ಥಾನ ಬರ್ತಾ ಇದ್ದೀವಿ ನಾವು. ನಮ್ಮ ಮನೆ ಬಹಳ ಸಮಸ್ಯೆ ಇತ್ತು ಮನೆ ಕಡೆ, ಮತ್ತೆ ನಮ್ಮ ಮನೆ ಕಟ್ಟುಕೊಂಡು ಇದು ಮಾಡ್ಕೊಂಡು ಅದು ಎಲ್ಲ ತಡೆ ಆಗಿತ್ತು, ಸಮಸ್ಯೆ ಇತ್ತು. ಈ ಭಟ್ರದ ಬಂದು ಕೇಳಿದಾಗ ನಿಮ್ಗೆ ಸ್ವಲ್ಪ ಸಮಸ್ಯೆ ಇದೆ, ನಾವು ಈ ಬಗೆಹರಿಸಿ ಕೊಡ್ತೀವಿ ಅಂತ ಹೇಳಿದ್ರು. ಆವತ್ತು ಮೊನ್ನೆ ಒಂದು 15 ದಿನಗಡೆ ದೇವಿ ಪಾರಾಯಣ ಮತ್ತು ವನಲಕ್ಷ್ಮಿ ಜಪ ಎಲ್ಲ ಮಾಡಿದ್ರು. ಅದರಿಂದ 170 ಭಾಗ ನಮ್ಗೆ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಮನೆಯಲ್ಲೂ ಶಾಂತಿ ಇದೆ, ನಾವು ಹಾಕಿದ ಕೆಲಸ ಎಲ್ಲ ಜಯ ಆಗ್ತಿದೆ. ಇವಾಗ ಇಲ್ಲಿ ಬಂದ್ಮೇಲೆ ಒಳ್ಳೇದೇ ಆಗ್ತಿದೆ, ನಮ್ಗೆ ಏನು ಇದಿಲ್ಲ. ಮೊದಲಕ್ಕಿಂತ ಎಷ್ಟೋ ಸುಧಾರಿಸಿ ಇಂಪ್ರೂವ್ಮೆಂಟ್ ಆಗ್ತಿದೆ, ಚೆನ್ನಾಗಿದೆ. ಇಲ್ಲಿ ಬಂದ್ಮೇಲೆ ಚೆನ್ನಾಗಿದೆ, ಭಟ್ರು ಮಾಡಿ ಕೊಟ್ಟಿದ್ದರಿಂದ ನಮ್ಗೆ ಚೆನ್ನಾಗಿದೆ. ಇಲ್ಲ, ನಾವು ಭಟ್ರು ಇಲ್ಲಿ ಪರಿಚಯ ಇದ್ದೀವಲ್ಲ, ಇಲ್ಲಿ ಎಲ್ಲ ಜನ ಬರ್ತಿದ್ರು, ಫಸ್ಟ್ ಎಲ್ಲ ಕೇಳಕ್ ಬರ್ತಿದ್ರು. ಹಾಗಾಗಿ ನಾವು ಕೇಳಮಂತ ಬಂದಿವಿ. ಕೇಳಿದ ತಕ್ಷಣ ಭಟ್ರು ಈ ತರ ಸಮಸ್ಯೆ ಇದೆ ನಿಮ್ಗೆ ಅಂತ ಹೇಳಿದ್ರು. ಅದೇ ತರ ನಾವು ನಡ್ಕೊಂಡಿವಿ. ಭಟ್ರು ಪೂಜೆ ಎಲ್ಲ ಮಾಡಿ ಕೊಟ್ಟಿದ್ರು, ದೇವಿ ಪಾರಾಯಣ ಎಲ್ಲ ಮಾಡಿ 15 ದಿವಸ ಆಯ್ತು ಅಷ್ಟೇ. ಜಸ್ಟ್ ಇವಾಗ ಮಾಡಿದಷ್ಟೇ, 15 ದಿವಸ ಆಯ್ತು ಅಷ್ಟೇ. ಅವಾಗಿಂದ ನಮ್ಗೆ ಚೆನ್ನಾಗಿದೆ, ಮೊದಲಿಗಿಂತ ಎಷ್ಟೋ ಇಂಪ್ರೂವ್ಮೆಂಟ್ ಇದೆ. ಇವಾಗ ಚೆನ್ನಾಗಿದೆ, ನೆಮ್ಮದಿ ಇದೆ, ಏನೋ ಒಂಥರ ಖುಷಿ ಇದೆ ಮನಸ್ಸಿಗೆ. ನಮಗೆ ಫಸ್ಟ್ ದೇವ್ರ ಮೇಲೆ ನಂಬಿಕೆ ಇರ್ಬೇಕು, ಇದು ಆಗತ್ತೆ ಅನ್ನೋದನ್ನ ಬರ್ಬೇಕು. ಭಕ್ತರುಗಳು ಯಾರು ಬಂದ್ರು ಇಲ್ಲಿ ಆಗತ್ತೆ, ಎಂತ ಸಮಸ್ಯೆ ಇದ್ರು ಬಗೆಹರಿಸ್ಕೊಂಡು ಹೋಗ್ಬೋದು. ತುಂಬಾ ಜನ ಬರ್ತಾರೆ, ಇಲ್ಲಿ ತುಂಬಾ ಜನ ಬರ್ತಾರೆ ಹೋಗ್ತಾರೆ. ಬೆಂಗಳೂರಿಂದೆಲ್ಲ ಬರ್ತಾರೆ, ಬೆಂಗಳೂರಿಂದೆಲ್ಲ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಮೇನ್ ಏನಪ್ಪ ಅಂದ್ರೆ ನಂಬಿಕೆ ಇರ್ಬೇಕು ನಮ್ಗೆ ಅಷ್ಟೇ. ದೇವ್ರ ಮೇಲೆ ನಂಬಿಕೆ ಇರ್ಬೇಕು, ಆಗತ್ತೆ ಅನ್ನೋ ನಂಬಿಕೆ ಇರ್ಬೇಕು. ಹಾಗೆ ಆಗುತ್ತೆ ಕೆಲಸ, ಎಲ್ಲ ಕೆಲಸನೂ ಆಗುತ್ತೆ. ನಮ್ಗೆ ಒಳ್ಳೇದಾಗಿದೆ, ಇಲ್ಲ ಮಾಡಿದ್ರೆ ಒಳ್ಳೇದಾಗಿದೆ ನಮ್ಗೆ. ಶ್ರೀ ಗುರುಭ್ಯೋ ನಮಃ. ಸಪರಿವಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಾಗರಪುರ ವಾಸ ಅಂತ ವಾಸಕಿ ಸುಬ್ರಹ್ಮಣ್ಯ ಸಾನ್ನಿಧಾನದಲ್ಲಿ
ನಿರಂತರವಾಗಿ ಹೋಮ ಹವನಾದಿಗಳು ಹಾಗೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನೆರವೇರ್ತಾ ಇರುವಂತದ್ದು. ಇವತ್ತಿನ ದಿವಸದಲ್ಲಿ ಒಂದು ಮಹಾಪರ್ವವಾದಂತ ಇವತ್ತಿನ ದಿವಸ ಶುಭ ಸೋಮವಾರ ದಿವಸ ಸೃಷ್ಟಿ ಪ್ರಯುಕ್ತವಾಗಿ ಭಗವಂತನ ಸಾನ್ನಿಧಾನದಲ್ಲಿ ನಾಗಶಾಂತಿಯನ್ನು ಸಹ ಇವತ್ತು ನೆರವೇರಿಸಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ಯಾವುದೋ ಒಂದು ವಾಹನದಲ್ಲಿ ಹೋಗ್ತಾ ಇರುವಾಗ ಆ ನಾಗನನ್ನ ಆ ವಾಹನದ ಮೇಲೆ ಬಾಲವನ್ನು ಹಚ್ಚಿದ್ರಿಂದ ಅದರ ಪ್ರಯುಕ್ತವಾಗಿ ಆ ದೋಷ ನಿಮಿತ್ತ ಪರಿಹಾರಕ್ಕೋಸ್ಕರ ಭಗವಂತನ ಸಾನ್ನಿಧಾನದಲ್ಲಿ ಇವತ್ತಿನ ದಿವಸದಲ್ಲಿ ನಾಗಶಾಂತಿಯನ್ನ ಮಾಡಿಸಿದ್ದಾರೆ. ಹಾಗೆ ವಿಶೇಷ ಕಾರ್ಯಕ್ರಮಗಳು ಭಗವಂತನ ಸಾನ್ನಿಧಾನದಲ್ಲಿ ನಿರಂತರವಾಗಿ ನೆರವೇರ್ತಾ ಇರುವಂತದ್ದು. ಯಾರು ಕಷ್ಟ ಅಂತ ಹೇಳಿ ಭಗವಂತನ ಸಾನ್ನಿಧಾನಕ್ಕೆ ಬಂದು ಅವರ ಸಂಕಷ್ಟವನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆ ಸಂಕಷ್ಟಗಳು ಬಹುಬೇಗ ನೆರವೇರುವಂತದ್ದು. ಎರಡನೇದಾಗಿ ಭಗವಂತನ ಸಾನ್ನಿಧಾನದಲ್ಲಿ ಪ್ರಶ್ನೆ ಚಿಂತನೆ ಮಾಡುವಂತದ್ದು. ಪ್ರಶ್ನೆ ಚಿಂತನೆ ಮಾಡಿದಾಗ ಅವರ ಸಮಸ್ಯೆಗಳು ಏನು ಅನ್ನುವಂಥದ್ದು ಪ್ರಶ್ನೆ ಚಿಂತನೆ ಗೋಚರವಾದಾಗ ಅದೇ ರೀತಿಯಲ್ಲಿ ಯಾವುದೇ ಒಂದು ನಾಗದೋಷಾದಿಗಳಿದ್ರೆ ಆ ನಾಗದೋಷನ ಪರಿಹಾರಕ್ಕಾಗಿ ನಾಗಶಾಂತಿಗಳನ್ನ ಮಾಡುವಂತದ್ದು. ಆ ನಂತರದಲ್ಲಿ ಯಾವುದೇ ಅವರ ಕುಟುಂಬದಲ್ಲಿ ಸರ್ಪಬಂಧನವಾದ ದೋಷಾದಿಗಳಾದಲ್ಲಿ ಅದಕ್ಕೆ ಬೇಕಾದಂತಹ ಸರ್ಪ ಸಂಸ್ಕಾರಾದಿಗಳು ಆಶ್ಲೇಷ ಬಲಿ ಪೂಜಾದಿಗಳನ್ನ ನೆರವೇರಿಸುವಂತದ್ದು. ಇದೇ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು ಭಗವಂತನ ಸಾನ್ನಿಧಾನದಲ್ಲಿ ನಿರಂತರವಾಗಿ ನೆರವೇರ್ತಾ ಬಂದಿರುವಂತದ್ದು. ಎರಡನೇದಾಗಿ ಭಗವಂತನ ಸಾನ್ನಿಧಾನದಲ್ಲಿ ಯಾರು ಕಷ್ಟ ಅಂತ ಬರ್ತಾರೋ ಅವರ ಸಂಕಷ್ಟಗಳು ಬಹುಬೇಗ ನೆರವೇರ್ತಾ ಇರುವಂತದ್ದು. ವಿಶೇಷ ಅಂದ್ರೆ ಭಗವಂತನ ಸಾನ್ನಿಧಾನ ಈಶಾನ ಮಾರ್ಗವಾಗಿ ಇರುವಂತದ್ದು. ಈಶಾನ ಮಾರ್ಗದಲ್ಲಿರುವಂತಹ ಭಗವಂತನಲ್ಲಿ ಏನೇ ಪ್ರಾರ್ಥನೆಯನ್ನ ಮಾಡಿದ್ರು ಅದು ಬಹುಬೇಗ ನೆರವೇರುವಂತದ್ದು. ಎಲ್ಲಾ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಮ ಹವನಾದಿಗಳನ್ನ ಮಾಡಿಸ್ಕೊಂಡು ಹೋಗಿ ಪ್ರತಿಯೊಂದರಲ್ಲೂ ಒಳ್ಳೇದಾಗಿದೆ. ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಅದರಿಂದ ಫಲಗಳು ಶೀಘ್ರದಲ್ಲಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಅದನ್ನ ನಾವು ಬಾಯಲ್ಲಿ ಹೇಳುವಂತದ್ದು ಅಥವಾ ನಾವು ಟಿವಿಯಲ್ಲಿ ಹಾಕಿ ತೋರಿಸುವಂತದ್ದಲ್ಲ. ಅದನ್ನ ಭಗವಂತನ ಮುಂದೆ ಬಂದು ಅದನ್ನ ಕೇಳಿದಾಗ ಅಥವಾ ಭಗವಂತ ಮುಂದೆ ಆ ಕಾರ್ಯಕ್ರಮವನ್ನು ಮಾಡಿಸಿದಾಗ ಆ ಫಲಗಳು ಸಿಗುವಂತದ್ದು ಅನ್ನುವಂಥದ್ದು ವಿಶೇಷವಾಗಿ ಹೇಳುವಂತದ್ದು. ಯಾಕಂದ್ರೆ ಆಡಂಬರವಾಗಿ ಹಾಕುವಂತದ್ದಲ್ಲ. ಇದೇನು ಅಂತಂದ್ರೆ ಭಕ್ತರಿಗೆ ಗೋಚರವಾಗ್ಲಿ ಭಗವಂತನ ಮಹಿಮೆಗಳೇನು, ಈ ಭಗವಂತನ ಪವಾಡಗಳೇನು ಅನ್ನುವಂಥದ್ದು ಭಗವಂತನ ಸಾನ್ನಿಧ್ಯ ಹೋಮಗಳನ್ನು ಮಾಡಿದಾಗ, ವಿಶೇಷವಾಗಿ ಅಶ್ವತ್ಥ ಮರದಡಿಯಲ್ಲಿ ಮಾಡಿದಾಗ ಆ ಮರದಡಿಯಲ್ಲಿ ಯಾವುದೇ ಒಂದು ನಾವು ಕಾರ್ಯವನ್ನು ಮಾಡಿದ್ರೆ ಬಹುಬೇಗ ಫಲವನ್ನು ಸಿಗತ್ತೆ ಅನ್ನುವಂಥ ಧರ್ಮಶಾಸ್ತ್ರ ಹೇಳುವಂಥದ್ದು. ಯಾಕಂದ್ರೆ ಅಶ್ವತ್ಥ ಮರದಡಿಯಲ್ಲಿ ಆ ಕಾರ್ಯಕ್ರಮಗಳು ಅಂದ್ರೆ ನಾಗಶಾಂತಿ ಇರ್ಬೋದು ಅಥವಾ ಸುಬ್ರಹ್ಮಣ್ಯ ಮೂಲಮಂತ್ರ ಹವನಾದಿಗಳಿರ್ಬೋದು ಅಥವಾ ಸಂಬಂಧಪಟ್ಟಂತ ಗ್ರಹ ಶಾಂತಿಗಳಿರ್ಬೋದು ಅಥವಾ ಮೃತ್ಯುಂಜಯ ಶಾಂತಿ ಇರ್ಬೋದು ಅಥವಾ ಅಘೋರಾಷ್ಟ್ರ ಹೋಮಾದಿಗಳಿರ್ಬೋದು ಅಥವಾ ಸುದರ್ಶನ ಹೋಮಾದಿಗಳಿರ್ಬೋದು ಅಥವಾ ಉಚ್ಚಾಟನ ಹೋಮಾದಿಗಳಿರ್ಬೋದು ಅಂತ ಹೋಮಾದಿಗಳನ್ನ ಮಾಡಿದಾಗ ಆ ಭಕ್ತರ ಕಷ್ಟಗಳೇನಿದೆ ಅದು ಬಹುಬೇಗ ನೆರವೇರುತ್ತೆ ಹೇಳುವಂಥದ್ದು. ಯಾಕಂದ್ರೆ ಭಗವಂತನ ಸಾನ್ನಿಧಾನದ ಹಿಂಭಾಗದಲ್ಲಿರುವಂತಹ ಅಶ್ವತ್ಥ ಮರದ ಅಡಿಯಲ್ಲಿ ಯಾವುದೇ ಒಂದು ಕಾರ್ಯಗಳನ್ನ ಮಾಡಿದ್ರೆ ಆ ಕಾರ್ಯಗಳು ಬಹುಬೇಗ ಫಲವನ್ನ ಕೊಡುತ್ತೆ, ಬಹುಬೇಗ ಒಳ್ಳೇದಾಗತ್ತೆ ಹೇಳುವಂಥದ್ದು ಧರ್ಮಶಾಸ್ತ್ರ. ಯಾಕಂದ್ರೆ ಎಷ್ಟೋ ಭಕ್ತರು ಬಂದು ತಮ್ಮ ಕಾರ್ಯಕ್ರಮಗಳನ್ನ ಭಗವಂತನ ಸಾನ್ನಿಧಾನದಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಪ್ರತಿ ಸೃಷ್ಟಿ ದಿವಸಗಳಲ್ಲೂ ಭಗವಂತನಿಗೆ ವಿಶೇಷವಾದಂತಹ ಅಲಂಕಾರ ಮತ್ತು ವಿಶೇಷವಾಗಿ ಮಂಗಳವಾರ ದಿವಸದಲ್ಲಿ ಭಗವಂತನ ಸಾನ್ನಿಧಾನದಲ್ಲಿ ಪುಷ್ಪ ಅಲಂಕಾರ ಇರ್ಬೋದು, ಗಂಧಾಲಂಕಾರ ಇರ್ಬೋದು, ವಸ್ತ್ರಾಲಂಕಾರ ಇರ್ಬೋದು ಅಥವಾ ಆನಂತರದಲ್ಲಿ ಸರ್ಪ ಸೂಕ್ತ ಹವನಾದಿಗಳಿರ್ಬೋದು, ಆನಂತರದಲ್ಲಿ ಪವಮಾನ ಸೂಕ್ತ ಅಭಿಷೇಕಾದಿಗಳು ಇರುವಂತದ್ದು. ಎಲ್ಲಾ ಹೋಮ ಹವನಾದಿಗಳು, ಪೂಜಾ ಪುನಸ್ಕಾರಾದಿಗಳು, ಅಭಿಷೇಕಾದಿಗಳು ಹೆಚ್ಚಿನ ರೀತಿ ನೆರವೇರ್ತಾ ಇರುವಂತದ್ದು. ಇದೇ ರೀತಿ ಭಕ್ತರಲ್ಲಿ ಕೇಳ್ಕೊಳ್ಳುವಂತದ್ದು ಇಷ್ಟೇಯ, ನಿಮ್ಮ ಕಷ್ಟಗಳಿದ್ದಲ್ಲಿ ಭಗವಂತನ ಸಾನ್ನಿಧಾನಕ್ಕೆ ಬಂದು ನಿಮ್ಮ ಸಂಕಷ್ಟವನ್ನ ಪ್ರಾರ್ಥನೆ ಮಾಡಿಕೊಂಡು ಪರಿಹಾರವನ್ನು ಕಂಡ ನಂತರದಲ್ಲಿ ನೀವು ಹೋಮ ಹವನಾದಿಗಳನ್ನ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಆಡಂಬರಕ್ಕಾಗಿ ಎಲ್ಲರೂ ಮೊಬೈಲ್ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆ ಪೂಜೆ ನಡೆಯುತ್ತೆ, ಈ ಪೂಜೆ ನಡೆಯುತ್ತೆ, ಇದರಿಂದ ವಿಶೇಷವಾಗಿ ಒಳ್ಳೇದಾಗತ್ತೆ ಅಂತ ಹೇಳಿ ಹಾಕ್ತಾರೆ. ನಾವು ಹಾಗಲ್ಲ. ಯಾಕಂದ್ರೆ ಒಳ್ಳೇದಾಗಿದ್ದಿದ್ರೆ ಮಾತ್ರ ಹಾಕುವಂತದ್ದು. ಅದೇ ರೀತಿಯಲ್ಲಿ ಒಳ್ಳೇದಾಗುವಂತ ವಿಚಾರವಾಗಿ ಭಗವಂತನಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರೆ ಅದೇ ಸಂಜೆ 6:30 ಪ್ರಶ್ನೆ ಚಿಂತನೆ ಇರುತ್ತೆ. ಆ ಪ್ರಶ್ನೆ ಚಿಂತನೆಯಲ್ಲಿ ಅವರ ಭಕ್ತರ ಸಮಸ್ಯೆಗಳೇನಿದೆ ಅಂದ್ರೆ ಈ ಜನ್ಮದ್ದು ಅಂತಲ್ಲ, ಹಿಂದಿನ ಜನ್ಮದಲ್ಲಿ ಯಾವ ಸಮಸ್ಯೆಗಳಿದೆ ಅದು ಅದಕ್ಕೂ ಹಿಂದಿನ ಪ್ರಾರಬ್ಧಗಳೇನಿದೆ ಅದೆಲ್ಲ ಗೋಚರವಾಗಿ ಅದನ್ನು ಪರಿಶೀಲನೆ ಮಾಡಿ ವಿಚಾರ ಮಾಡಿ ಭಗವಂತನಲ್ಲಿ ಪ್ರಸಾದ ಚಿಂತನೆಯನ್ನ ಮಾಡಿ ಆ ಭಕ್ತರಿಗೆ ನಾವು ತಿಳಿಸ್ಕೊಡುವಂಥದ್ದು. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಭಕ್ತರಿಗೆಲ್ಲ ಒಳ್ಳೇದಾಗತ್ತೆ ಹೇಳುವಂಥದ್ದು ನಮ್ಮ ಮನದಾಳದ ಕೋರಿಕೆ. ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೇದಾಗಬೇಕು, ಈ ದೇವಸ್ಥಾನ ಅಭಿವೃದ್ಧಿ ತಲುಪಿಸಬೇಕು ಹೇಳುವಂಥದ್ದು ನಮ್ಮ ಒಂದು ಹಾರೈಕೆ. ಮತ್ತು ಭಕ್ತರಿಗೂ ಭಗವಂತನ ಒಂದು ಮಹಿಮೆಗಳು ಗೋಚರವಾಗ್ಲಿ ಹೇಳುವಂತ ಉದ್ದೇಶಕ್ಕಾಗಿ ಇವತ್ತಿನ ದಿವಸ ನನ್ನ 2 ಮಾತನ್ನು ಹೇಳ್ತಾ ಇದ್ದೇನೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಮಾಡುವಂತ ಈ ಭಗವಂತನ ಸಾನ್ನಿಧ್ಯ ನೀವು ಏನ್ ಕಷ್ಟ ಅಂತ ಬಂದು ಕಾರ್ಯಕ್ರಮ ಮಾಡಿಸ್ತೀರೋ ಅದರಿಂದ ಉತ್ತರ ಅಭಿವೃದ್ಧಿ ಆಗ್ಲಿ ಹೇಳುವಂತ ನಮ್ಮ ಅರ್ಚಕರಾದಂತ ನಾವು ಹೇಳ್ಕೊಳ್ಳುವಂಥದ್ದು. ಯಾಕಂದ್ರೆ ನಾನೇ ಇದನ್ನ ಸ್ವತಃವಾಗಿ ಕಂಡಿದ್ದು, ಭಕ್ತರಿಗಿಂತ ನಾನೇ ಪೂಜೆ ಮಾಡ್ತಾ 1.5 ವರ್ಷ ಆಯ್ತು. ಅದರಲ್ಲಿ ನಾನು ಫಸ್ಟ್ ಬಂದಾಗ ನಾನು ಏನೂ ಇರಲಿಲ್ಲ. ಇವತ್ತು ಈ ಮಠದಲ್ಲಿ ಇದ್ದೀನಿ ಅಂದ್ರೆ ಆ ಭಗವಂತನೇ ಕಾರಣ. ಯಾಕಂದ್ರೆ ಭಗವಂತನ ನಾನು ಏನು ಕಷ್ಟ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಕಷ್ಟಗಳು ಬಹುಬೇಗ ನಂಗೆ ನೆರವೇರಿದೆ. ಇದಕ್ಕೂ ಹೆಚ್ಚಿನ ರೀತಿ ಭಕ್ತರಿಗೂ ಸಹ ನೆರವೇರಲಿ ಹೇಳುವಂತ ನನ್ನ ಹಾರೈಕೆ. ಒಳ್ಳೆದಾಗಲಿ.